ಶಿವನ ಮನಸ್ಸಲ್ಲಿ ಸತಿಗೆ ಪೂರ್ಣತ್ವ ಕೊಡೋ ಆಸೆ ಇತ್ತು. ಆದ್ರೆ ಸತಿಯ ಅಪೂರ್ಣತೆ ಅಲ್ಲದೆ ಪಿತಾಶ್ರೀ ಮನಸ್ಸಲ್ಲಿ ಬಿತ್ತಿದ್ದ ಸಂಶಯದ ಬೀಜ ಬಹಳ ದೊಡ್ಡದಾಗಿತ್ತು. ಯಾಕಂದ್ರೆ ಸತಿಯ ಅಪೂರ್ಣತೆ ಒಂದು ಬಹಳ ದೊಡ್ಡ ದುರ್ಘಟನೆಗೆ ಜನ್ಮ ಕೊಡೋದಿತ್ತು. ಎಂತ ಅಪೂರ್ಣತೆ ಅಂತ ಹೇಳ್ತೀರಾ ಗೆಳತಿ? ಆ ಅಪೂರ್ಣತೆ ಏನು ಅಂತ ನಾನು ಇವತ್ತಿನವರೆಗೂ ಅರ್ಥ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಸತಿಯಿಂದ ಪಾರ್ವತಿಯಾಗೋ ಈ ಯಾತ್ರೆಯಲ್ಲೂ ನನ್ನ ಅಪೂರ್ಣತೆ ಇನ್ನೂ ಹೋಗಿಲ್ಲ. ಅದಕ್ಕೆ ಮಹಾದೇವ ನನ್ನನ್ನು ಬಿಟ್ಟು ಹೋಗಿದ್ದು. ಗೆಳತಿ, ಯಾವಾಗ ನಾವು ಅಪೂರ್ಣತೆ ಅನ್ನೋ ಶಬ್ದ ಬಳಸ್ತೀವೋ ಅದರರ್ಥ ಅದ್ರಲ್ಲಿ ಏನೋ ದೋಷ ಇದೆ ಅಂತ, ಏನೋ ತೊಂದರೆ ಇದೆ ಅಂತ. ಅಂದ್ರೆ ಇದ್ರ ವಿರುದ್ಧವಾಗಿ ಬೇರೆ ಏನೋ ಇದೆ, ಅದು ದೋಷರಹಿತ, ಅದು ಸಂಪೂರ್ಣನೂ ಹೌದು ಅಂತ. ಸಂಪೂರ್ಣತೆ ಜೊತೆಗೆ ಅಪೂರ್ಣತೆ ಮಹಾಮಿಲನ ಆದಾಗ ಅದರ ದೋಷ ಕೂಡ ಮುಗ್ದೋಗುತ್ತೆ ಅಲ್ವಾ? ನಾನಂತೂ ಈ ಥರ ಅರ್ಥ ಮಾಡ್ಕೊಂಡೆ ಗೆಳತಿ. ಈಗ ಸತಿ ಅಪೂರ್ಣ ಆಗಿದ್ರೆ ಮಹಾದೇವ ಖಂಡಿತ ಪೂರ್ಣ ಆಗಿರ್ತಾರಲ್ವಾ? ಆದ್ರೆ ಇವರಿಬ್ರು ಒಂದಾದ್ರೂ ಕೂಡ ಮತ್ತೆ ಬೇರೆ ಆಗ್ತಾರೆ. ಅದಕ್ಕಾಗಿ ಮೊದಲಿಂದನೇ ಮಹಾದೇವ ಸತಿಯಿಂದ ದೂರ ಆಗೋ ಪ್ರಯತ್ನ ಮಾಡ್ತಾ ಇದ್ರು. ಏನಾಯ್ತು ಗೆಳೆಯ? ನಿಮ್ಮ ಮನ್ಸಿಗೆ ನೋವಾಯ್ತಾ? ಒಬ್ಬ ಗೆಳತಿಯಾಗಿ ನಾನು ಕೇಳ್ಬೋದಾ ನಿಮ್ಮ ಈ ನೋವಿಗೆ ಕಾರಣ ಏನು ಅಂತ? ನೀವು ಇಲ್ಲೇ ನಿಲ್ಲಿಸ್ಬೇಕಾಗತ್ತೆ. ಆದ್ರೆ ಕಥೆ ಇನ್ನೂ ಪೂರ್ತಿ ಆಗಿಲ್ಲ. ನಾನೀಗ ಕತೆ ಕೇಳೋಕ್ಕಾಗೋದಿಲ್ಲ. ಆದ್ರೆ ಯಾಕೆ ಗೆಳೆಯ? ಇದಕ್ಕೆ ಕಾರಣ ಏನು? ತುಂಬಾ ಸಮಯ ಆಗೋಗಿದೆ, ನಾನು ಮನೆಗೆ ಹೋಗ್ಬೇಕು. ಅದ್ಯಾಕೆ ಹೀಗೆ ಗೆಳೆಯ? ನನ್ನ ಅಮ್ಮ ನನಗೋಸ್ಕರ ಕಾಯ್ತಾ ಇರ್ತಾರೆ. ಆದ್ರೆ ನಾವು ಅವ್ರ ಅನುಮತಿ ತಗೊಂಡೇ ಬಂದಿದೀವಲ್ಲ. ಹಾ ಮೂರ್ಖ, ಆದ್ರೆ ನಾನು ಮನೆಗೆ ಹೋಗೋ ತನಕ ಅಮ್ಮ ಉಪವಾಸ ಮಾಡ್ತಾ ಇರ್ತಾರೆ. ಅವರು ನಿರ್ಜಲ ಉಪವಾಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಹೋಗೋದು ಅನಿವಾರ್ಯ. ನಿಮ್ಮ ತಾಯಿಗೆ ಯಾವ ಸ್ಥಾನ ಕೊಟ್ಟಿದ್ದೀರಾ ಅಂತ ನನಗೆ ಗೊತ್ತಿದೆ. ನಾನು ನಿಮ್ಮನ್ನು ತಡೆಯೋದಿಲ್ಲ. ಧನ್ಯವಾದ ಗೆಳತಿ. ಬಾ ಮೂರ್ಖ. ಇವತ್ತು ಕತೆ ಕೇಳುವಾಗ ದೊಡ್ಡ ತಪ್ಪು ಮಾಡಿದೀವಿ ಗೆಳೆಯ. ನಮ್ಮಿಂದ ಅಮ್ಮಂಗೆ ತುಂಬಾ ದುಃಖ ಆಗಿದೆ ಅಂತ ಅನ್ಸುತ್ತೆ ಮೂರ್ಖ. ಅಮ್ಮಂಗೆ ಬಹಳ ಕೋಪ ಬಂದಿರ್ಬೇಕು ಗೆಳೆಯ. ಪ್ರಶ್ನೆ ಕೋಪ ಬಂದಿರುತ್ತೇನೋ ಅನ್ನೋದಲ್ಲ ಮೂರ್ಖ.
ಪ್ರಶ್ನೆ ನಮ್ಮ ಒಳ್ಳೆತನದ್ದು. ನಾವು ನಮ್ಮ ಜವಾಬ್ದಾರಿನ ಉಳಿಸ್ಕೊಂಡಿಲ್ಲ. ಅಮ್ಮ ಹಸ್ಕೊಂಡಿದ್ದಾರೆ. ಈಗೇನ್ ಮಾಡೋದು ಗೆಳೆಯ ಶಿವ? ಇನ್ಮೇಲೆ ನಾವು ಅಮ್ಮನ ಅವಶ್ಯಕತೆ ಮತ್ತೆ ಆಸೆ ಬಗ್ಗೆ ಗಮನ ಇಟ್ಕೋಬೇಕು ಮೂರ್ಖ. ಈಗ ಅಮ್ಮ ನಮ್ಮನ್ನ ಕ್ಷಮಿಸದೇ ಇದ್ರೆ? ಅವರು ನಮ್ಮ ಅಮ್ಮ. ಅವರು ನಮ್ಮ ಮೇಲೆ ಬೇಜಾರು ಮಾಡ್ಕೊಂಡಿರೋದಕ್ಕೆ ಸಾಧ್ಯ ಇಲ್ಲ. ನನಗೆ ವಿಶ್ವಾಸ ಇದೆ ಅವರು ನಮ್ಮನ್ನು ಕ್ಷಮಿಸ್ತಾರೆ. ಊಟ ಮಾಡದೆ ಎಷ್ಟೊತ್ತಿರ್ತೀರ ದೇವಿ? ನಿಮ್ಮ ಉಪವಾಸ ನಿಲ್ಲಿಸಿ. ನಾನು ನಿರ್ಧಾರ ಮಾಡಿದ್ದೀನಿ ಋಷಿವರ್ಯ. ಎಲ್ಲಿ ತನಕ ನಾನು ಶಿವನ ಹತ್ರ ದೇವಿ ಪಾರ್ವತಿ ಮನೆಗೆ ಹೋಗೋದಿಲ್ಲ ಅಂತ ಪ್ರಮಾಣ ಮಾಡಿಸ್ಕೊಳ್ಳೋದಿಲ್ವೋ ಅಲ್ಲಿ ತನಕ ನಾನು ಊಟ ಮಾಡೋದಿಲ್ಲ, ನನ್ನ ಉಪವಾಸ ಮುರಿಯೋದಿಲ್ಲ. ಇದು ಒಳ್ಳೇದಲ್ಲ ದೇವಿ. ನಮ್ಮ ಶಿವ ಇನ್ನೂ ಬಾಲಕ. ಅವನ್ನ ನಾವು ಯಾವುದೋ ವಚನದಲ್ಲೋ ಅಥವಾ ಇನ್ಯಾವುದೋ ಬಂಧನದಲ್ಲಿ ಕಟ್ಟಿ ಹಾಕೋದು ಒಳ್ಳೇದಲ್ಲ ಅನ್ಸತ್ತೆ. ಅಮ್ಮ, ನನ್ನನ್ನು ಕ್ಷಮಿಸಿ ಅಮ್ಮ. ನೀವು ಇಷ್ಟೊತ್ತು ನನ್ನಿಂದಾಗಿ ಹಸ್ಕೊಂಡಿರ್ಬೇಕಾಯ್ತು. ನಾನು ಹಸ್ಕೊಂಡಿದ್ರೆ ನಿನಗೇನ್ ಚಿಂತೆ ಬಿಡು. ಯಾರು ನನ್ನ ಸರ್ವಸ್ವಾನೋ ಅವ್ರು ಚಿಂತೆ ಮಾಡದೆ ಇರೋಕ್ಕಾಗತ್ತಾ ಅಮ್ಮ? ನೆರೆ ಮನೆ ಗೆಳತಿ ಹೇಳ್ತಿದ್ದ ಕಥೆಯಲ್ಲಿ ನಾನು ಮುಳುಗೋಗ್ಬಿಟ್ಟಿದ್ದೆ. ಅದಕ್ಕೆ ಹಾಗಾದ್ರೆ ಹೋಗು, ಕಥೆ ಕೇಳು. ನನಗೆ ಹಸ್ವಿಲ್ಲ. ಹೇಗೆ ಅಮ್ಮಂಗೆ ಮಗ ಏನ್ ಹೇಳ್ಬೇಕು ಅಂತಿದ್ದಾನೋ ಅದನ್ನ ಮಾತಾಡದೆ ಇದ್ರೂ ಗೊತ್ತಾಗುತ್ತೋ ಹಾಗೆ ಮಗನಿಗೂ ಅಮ್ಮನ ಮನ್ಸೇನು ಅಂತ ಅವ್ರು ಮಾತಾಡದೇ ಇದ್ರೂ ಗೊತ್ತಾಗುತ್ತೆ. ನನಗೆ ಗೊತ್ತು ಅಮ್ಮ, ನೀವು ಸಿಟ್ಟಲ್ಲಿ ಹೇಳ್ತಾ ಇದ್ದೀರಾ ನಿಮಗೆ ಹಸ್ವಿಲ್ಲ ಅಂತ. ಕೋಪ ಸಾಕು ಅಮ್ಮ, ಮತ್ತೆ ನೀವು ಊಟ ಮಾಡಿ. ನಿಮ್ ಶಿವನಿಗೋಸ್ಕರನಾದ್ರೂ ಮಾಡಿ. ಶಿವ, ನೀನ್ ಹೇಗೋ ಹಠ ಮಾಡಿ ನಿನ್ನ ಮಾತನ್ನೇ ಕೇಳೋ ಹಾಗೆ ಮಾಡ್ತೀಯ ಅಲ್ವಾ? ಸರಿ, ಈಗ ಒಂದ್ ವಿಷಯ ಹೇಳು. ನನಗ್ ಗೊತ್ತಾಗ್ಬೇಕು ನಿನ್ನ ಮೇಲೆ ನನಗೆ ಅಧಿಕಾರ ಇದೆಯೋ ಇಲ್ವೋ ಅಂತ. ನಿಮ್ಗೆ ನನ್ನ ಮೇಲೆ ಸಂಪೂರ್ಣ ಅಧಿಕಾರ ಇದೆ ಅಮ್ಮ. ಮತ್ತೆ ನೀನು ನಾನು ಹೇಳೋ ಮಾತನ್ನ ಯಾಕೆ ಕೇಳೋದೇ ಇಲ್ಲ ಶಿವ? ನನ್ನ ಆಸೆ ಏನು ಅಂದ್ರೆ ನೀನು ಸಂಸಾರದ ಬಗ್ಗೆ, ವ್ಯವಹಾರದ ಬಗ್ಗೆ ತಿಳ್ಕೋಬೇಕು. ಈ ವಯಸ್ಸಲ್ಲಿ ಶಿಸ್ತನ್ನ ಕಲಿಬೇಕು ಶಿವ. ಸಮಯವನ್ನ ವ್ಯರ್ಥ ಮಾಡಬಾರ್ದು. ಅಮ್ಮ, ಇನ್ ಮುಂದೆ ನಿಮ್ಮ ಮಗ ನಿಮ್ಮ ಆಸೆಗಳನ್ನ ಪೂರ್ತಿ ಮಾಡೋದ್ರ ಕಡೆ ಗಮನ ಕೊಡ್ತಾನೆ ಅಮ್ಮ. ಆದ್ರೆ ಈಗ ನೀವು ಊಟ ಮಾಡಿ ಅಮ್ಮ. ನೀವು ಹಸ್ಕೊಂಡಿರೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ.
ಊಟ ಮಾಡಿ ಅಮ್ಮ. ಅಮ್ಮ, ನಾನ್ ತಟ್ಟೆ ಇಲ್ಲಿಗೆ ತಂದೆ. ನೀವಿಬ್ರು ನಿಮ್ಮ ಕೈಯಾರೆ ತಿನ್ಸಿ. ಬನ್ನಿ ಅಮ್ಮ. ಈಗಿದು ಪ್ರತಿದಿನ ನಡೆಯುತ್ತಲ್ಲ? ಏನಮ್ಮ? ನೀನು ಪಕ್ಕದ ಮನೆಗೆ ಕಥೆ ಕೇಳೋಕೆ ಅಂತ ಹೋಗೋದು, ನಾನಿಲ್ಲಿ ಹಸ್ಕೊಂಡಿರೋದು. ಇಲ್ಲ ಅಮ್ಮ, ಇನ್ ಮುಂದೆ ಹೀಗಾಗೋದಿಲ್ಲ. ಶಿವ, ನೀನ್ ನನ್ಗೊಂದ್ ಮಾತು ಕೊಡ್ತೀಯಾ? ಆದೇಶ ಕೊಡಿ ಅಮ್ಮ. ಎಲ್ಲಿ ತನಕ ನಾನು ಶಿವನ ಹತ್ರ ದೇವಿ ಪಾರ್ವತಿ ಮನೆಗೆ ಹೋಗೋದಿಲ್ಲ ಅಂತ ಪ್ರಮಾಣ ಮಾಡಿಸ್ಕೊಳ್ಳೋದಿಲ್ವೋ, ಅಲ್ಲಿ ತನಕ ನಾನು ಊಟ ಮಾಡೋದಿಲ್ಲ. ಇವತ್ತಿನ ನಂತರ ನೀನು ದೇವಿ ಪಾರ್ವತಿ ಮನೆಗೆ. ದೇವಿ, ಮೊದಲು ನೀವೆಲ್ಲ ಊಟ ಮಾಡಿ, ಆಮೇಲೆ ಮಕ್ಕಳು ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ. ಸುಸ್ತಾಗಿರುತ್ತೆ ಪಾಪ. ಇವೆಲ್ಲ ಮಾತಾಡೋದಕ್ಕೆ ನಾಳೆ ನಮಗೆ ಸಮಯ ಇದೆ. ಹೇಳಿ ಋಷಿವರ್ಯ. ನೀವು ಶಿವನ ಹತ್ರ ಏನು ಹೇಳಕ್ ಹೊರಟಿದ್ರಿ ಅಲ್ವಾ? ಹೌದು, ನಾನು ಶಿವನ ಹತ್ರ ದೇವಿ ಪಾರ್ವತಿ ಮನೆಗೆ ಹೋಗಬಾರ್ದು ಅಂತ ಮಾತು ತಗೊಳಕ್ ಹೊರಟಿದ್ದೆ. ಆದ್ರೆ ನೀವು ನನ್ನ ತಡೆದ್ಬಿಟ್ರಿ. ಇಲ್ಲ, ನಾನು ನಿಮ್ಮನ್ನ ಯಾವತ್ತೂ ತಡೆದಿಲ್ಲ ದೇವಿ. ನಾನು ಕೇವಲ ಭವಿಷ್ಯದ ಅನರ್ಥನ ತಡೆಯೋ ಪ್ರಯತ್ನ ಮಾಡಿದೆ ಅಷ್ಟೇ. ಇದರಿಂದ ಮುಂದೆ ಆಗೋ ಪರಿಣಾಮದ ಬಗ್ಗೆ ನೀವು ಸ್ವಲ್ಪನೂ ಯೋಚನೆ ಮಾಡಿಲ್ಲ. ಅದು ಅಲ್ಲದೆ ಸತ್ಯ ಹೇಳಬೇಕು ಅಂದ್ರೆ, ಈ ಅಚಲವಾದ ಮರ್ಯಾದೆಯ ಉಲ್ಲಂಘನೆ ನಿಮ್ಮಿಂದ ಆಗಬಾರ್ದಾಗಿತ್ತು ದೇವಿ. ಆಮೇಲೆ ದೇವಿ ಪಾರ್ವತಿ ಅವರು ಆದಿಶಕ್ತಿ ಸ್ವರೂಪ ತಾನೆ. ಅವ್ರು ಮಾಡ್ತಾ ಇರೋದು, ಒಬ್ಬ ತಾಯಿಯಿಂದ ತನ್ನ ಮಗನ್ನ ದೂರ ಮಾಡ್ತಾ ಇರೋದು, ಅದನ್ನ ಸ್ವೀಕರಿಸ್ತೀರಾ ನೀವು? ನಿಮಗ್ ಗೊತ್ತಿಲ್ವಾ ಅವ್ರ ಕಥೆ ಯಾಕೆ ಹೇಳ್ತಾ ಇದ್ದಾರೆ ಅಂತ? ಅದ್ರ ಹಿಂದಿನ ಉದ್ದೇಶ ಏನು ಅಂತ? ಯಾರ ಭಾವನೆನೂ ಯಾರಿಂದನೂ ಬಚ್ಚಿಟ್ಕೊಂಡಿಲ್ಲ ದೇವಿ. ಅಂದ್ರೆ ಅವ್ರು ಏನ್ ಮಾಡ್ತಿದಾರೋ ಅದು ಸರಿನಾ ನಿಮ್ಗೆ? ದೇವಿ ಪಾರ್ವತಿ ಈಗ ಏನ್ ಮಾಡ್ತಾ ಇದ್ದಾರೋ ಅದು ಅವರ ಅಧಿಕಾರದ ಒಳಗೇನೆ ಇದೆ. ಶಿವ ಅವರ ಜನ್ಮ ಜನ್ಮಾಂತರದ ಪತಿ ಅನ್ನೋದನ್ನ ನಾವು ಮರೆತು ಬಿಡಬೇಕಾ? ಅವರಿಗೆ ಅವರ ಪತಿನ ವಾಪಸ್ ಪಡ್ಕೊಳ್ಳುವಂತಹ ಅಧಿಕಾರ ಇಲ್ವಾ ದೇವಿ? ನೀವು ಅವರಿಬ್ಬರ ಮಧ್ಯದಲ್ಲಿ ಬಂದು ದೇವಾಧಿದೇವ ಮಹಾದೇವ ಮತ್ತೆ ಆದಿಶಕ್ತಿ ಇಬ್ಬರಿಗೂ ಖಂಡಿತ ಅವಮಾನ ಮಾಡ್ತಾ ಇದ್ದೀರಾ. ಏನಿದು ಋಷಿವರ್ಯ? ನಿಮ್ಮ ಪ್ರಕಾರ ನಾನು ನನ್ನ ಮಾತೃತ್ವಕ್ಕಾಗಿ ಅವಮಾನ ಸಹಿಸ್ಕೋಬೇಕಾ? ದೇವಿ,
ನನ್ನ ಮಾತಿನ ಅರ್ಥ ಇದಾಗಿರಲಿಲ್ಲ. ಮತ್ತೇನ್ ಅರ್ಥ? ನಾನೇನ್ ಹೇಳಕ್ ಬಂದೆ ಅಂತಂದ್ರೆ ದೇವಿ, ಈಗ ಈ ಪೂರ್ತಿ ಕಥೆಯ ಪ್ರಕರಣನ ಇಂಥ ಸಮಯದೊಳಗೆ ಮುಗಿಸ್ಬೇಕು ಅಂತ ಹೇಳಿ ಇದನ್ನ ಸಮಾಪ್ತಿ ಮಾಡಿಬಿಡ್ಬೇಕು ಅಷ್ಟೇ. ಮತ್ತೆ ನಾನು ನನ್ನ ಬಾಲಶಿವನನ್ನ ಸದಾ ಕಾಲಕ್ಕೆ ನನ್ನಿಂದ ದೂರ ಮಾಡ್ಕೊಳ್ಳ? ದೇವಿ, ನಿಮಗೇನ್ ಅನ್ಸುತ್ತೆ? ಒಂದು ದಿನ ದೇವಾಧಿದೇವ ಮಹಾದೇವ ಹೊರಟು ನಿಂತ್ರೆ ನಿಮ್ಮಿಂದ ತಡೆಯೋಕ್ ಸಾಧ್ಯನಾ? ಈಗೊಂದು ವೇಳೆ ಅವ್ರು ನಿಮ್ಮಿಂದ ದೂರ ಹೋಗ್ಬಾರ್ದು ಅನ್ಕೊಂಡ್ರೆ ಯಾವ ಕಥೆನೂ ಅವ್ರ ನೆನಪನ್ನ ವಾಪಸ್ ತರೋದಿಲ್ಲ ದೇವಿ. ಇದೇ ಅಂತಿಮ ಸತ್ಯ. ಹಾಗಾಗಿ ನನಗೇನನ್ಸುತ್ತೆ ಅಂದ್ರೆ, ನೀವು ದೇವಿ ಪಾರ್ವತಿ ಹತ್ರ ಹೋಗಿ ಈ ಕಥೆನ ಆದಷ್ಟು ಬೇಗ ಮುಗಿಸೋದಕ್ಕೆ ಹೇಳೋದು ತುಂಬಾನೇ ಒಳ್ಳೇದು. ಆದ್ರೆ ಇದು ಸಮಯದ ನಿರ್ಧಾರ ಹೇಗಾಗತ್ತೆ? ಅದನ್ನ ನಾನ್ ನಿಮಗೆ ಹೇಳ್ತೀನಿ. ನಾವು ದೇವ ಮತ್ತೆ ನಾರಾಯಣನ್ನ ಕರ್ಕೊಂಡು ಬರೋದಕ್ಕೆ ಋಷಿ ಅಗಸ್ತ್ಯರ ಆಶ್ರಮಕ್ಕೆ ಹೋಗ್ಬೇಕು ದೇವಿ. ಅವರಿಬ್ರು ಗುರುಕುಲದಿಂದ ಋಷಿ ಅಗಸ್ತ್ಯರ ಆಶ್ರಮಕ್ಕೆ ಯಾವಾಗ ಹೋದ್ರು ಋಷಿವರ್ಯ? ನೀವು ನನಗೆ ಹೇಳಲೇ ಇಲ್ಲ. ದೇವಿ, ನಿಮ್ಮ ಇಬ್ಬರು ಮಕ್ಕಳು ವಿಶೇಷ ಜ್ಞಾನ ಕೌಶಲ್ಯನ ಪಡಿಬೇಕು ಅಂತ ಆಸೆ ಪಡ್ತಾ ಇದ್ರು. ನೀವಿಲ್ಲಿ ಶಿವ ದೇವಿ ಪಾರ್ವತಿ ಮನೆಗೆ ಹೋಗೋದ್ರ ಬಗ್ಗೆ ಬೇಜಾರಲ್ಲಿದ್ರಿ. ಅದು ಅಲ್ಲದೆ ನಿಮ್ಮ ಉಪವಾಸದ ವ್ರತದಲ್ಲಿ ಮುಳುಗಿದ್ರಿ. ನಾನು ನಿಮ್ಗೆ ಯಾವಾಗ ಹೇಳಿ? ನೀವು ಚಿಂತೆ ಮಾಡಬೇಡಿ, ಇಬ್ರು ನನ್ನ ಅನುಮತಿ ತಗೊಂಡೇ ಹೋಗಿದ್ದಾರೆ. ಒಂದು ವಿಷಯ ಗಮನದಲ್ಲಿರಲಿ, ಅವರಲ್ಲಿಂದ ಬರೋದ್ರ ಒಳಗೆ ಈ ಕಥೆ ಮುಗ್ದಿರಬೇಕು ಅಷ್ಟೇ. ನೀವು ನಿಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ಗಮನ ಕೊಡೋದು ಒಳ್ಳೆಯದು. ಇನ್ನೊಂದು ಮಾತು, ಶಿವನ ಮನಸ್ಸಲ್ಲಿ ಈ ಕಥೆನ ಕೇಳೋ ಅವನ ಆಸೆ ಸಮಾಪ್ತಿ ಆದ್ರೆ ಆಮೇಲೆ ಅವನ ಪಾಡ್ಗೆ ಅವನು ಇದ್ದೇ ಇರ್ತಾನೆ ದೇವಿ. ನೀವು ಸತ್ಯ ಹೇಳ್ತಾ ಇದ್ದೀರಾ ಋಷಿವರ್ಯ, ಇದೇ ಸರಿ ಅನ್ಸತ್ತೆ. ನಾನೇ ಸ್ವತಃ ದೇವಿ ಪಾರ್ವತಿ ಮನೆಗೆ ಹೋಗ್ತೀನಿ, ಮತ್ತೆ ಬೇಗ ಕತೆ ಮುಗಿಸಿ ಅಂತ ಕೇಳ್ಕೊಂಡು ಮನವಿ ಮಾಡ್ತೀನಿ. ಇದಂತೂ ನೆರೆಮನೆ ಗೆಳತಿ ಮನೆ. ನಾವ್ ಇಲ್ಲಿಗೆ ಯಾಕೆ ಬಂದಿದ್ದೀವಿ? ಅಮ್ಮ, ನೀವು ನಮ್ಮನ್ನ ಇಲ್ಲಿಯ ಕರ್ಕೊಂಡು ಬಂದ್ರಿ? ಇವತ್ತು ಇಲ್ಲಿಗೆ ಬಂದಿರೋದಕ್ಕೆ ಒಂದು ವಿಶೇಷ ಉದ್ದೇಶ ಇದೆ ಶಿವ. ಒಳಗ್ ಹೋಗೋಣ ಬಾ. ಓಂ ನಮಃ ಶಿವಾಯ. ಪ್ರಭುಗಳು ಬಂದ್ರು ಮಾತೆ. ನೀವ್ ಬಂದ್ರಾ? ನಿಜವಾಗ್ಲು ಭಕ್ತಿ ಮತ್ತೆ ಪ್ರೀತಿಗಿಂತ ಶಕ್ತಿಶಾಲಿ ಈ ಜಗತ್ತಲ್ಲಿ ಯಾವುದೂ ಇಲ್ಲ. ಯಾಕಲ್ಲಿ ನಿಂತಿದ್ದೀರಾ? ಇಲ್ ಬನ್ನಿ, ಬಂದ್ ಕೂತ್ಕೊಳ್ಳಿ. ಇವತ್ತು ನಾನು ಒಬ್ನೇ ಬಂದಿಲ್ಲ ಗೆಳತಿ. ಪ್ರಣಾಮಗಳು ಮಹಾದೇವಿ. ನೀವೆಲ್ಲ ಎಲ್ಲೋ ಹೊರಟಿದ್ದೀರಾ? ಇಲ್ಲ ಗೆಳತಿ,
ಬರೀ ಅಮ್ಮ ಮತ್ತೆ ಅಪ್ಪ ಹೋಗ್ತಾ ಇದ್ದಾರೆ. ಅದಕ್ಕೆ ನಮ್ಮ ಅಮ್ಮ ನಮ್ಮನ್ನ ನಿಮ್ಮನೆಯಲ್ಲಿ ಬಿಟ್ಟು ಹೋಗೋಕ್ ಬಂದಿದ್ದಾರೆ. ಸತ್ಯ ಹೇಳ್ತಿದ್ದಾನೆ ಶಿವ. ಇದು ನನ್ನ ಸೌಭಾಗ್ಯ. ನಿಮ್ ಮನಸ್ಸಲ್ಲಿ ಯಾವ ಬೇಸರನೂ ಇಟ್ಕೊಂಡಿಲ್ಲ ಅಂತ ಗೊತ್ತಾಯ್ತು. ದೇವಿ ಪಾರ್ವತಿ, ಮಕ್ಕಳ ಮನಸ್ಸಲ್ಲಿ ಯಾವುದೇ ವಿಚಾರನೂ ಅರ್ಧಕ್ಕೆ ನಿಲ್ಲಿಸ್ಬಿಡ್ಬಾರ್ದು. ಅಲ್ದೆ ಅದನ್ನ ತುಳಿಯೋಕ್ಕೂ ನೋಡ್ಬಾರ್ದು. ಯಾಕಂದ್ರೆ ಈ ವಿಚಾರಗಳಿಂದಾನೇ ಜ್ಞಾನ ಸಿಗೋದು. ಸತಿಯಿಂದ ಪಾರ್ವತಿಯಾಗೋ ಈ ಯಾತ್ರೆಯಲ್ಲೂ ನನ್ನ ಅಪೂರ್ಣತೆ ಇನ್ನೂ ಹೋಗಿಲ್ಲ. ಅದಕ್ಕೆ ಮಹಾದೇವ ನನ್ನನ್ನು ಬಿಟ್ಟು ಹೋಗಿದ್ದು. ಗೆಳತಿ, ಯಾವಾಗ ನಾವು ಅಪೂರ್ಣತೆ ಅನ್ನೋ ಶಬ್ದ ಬಳಸ್ತೀವೋ ಅದರರ್ಥ ಅದ್ರಲ್ಲಿ ಏನೋ ದೋಷ ಇದೆ ಅಂತ, ಏನೋ ತೊಂದರೆ ಇದೆ ಅಂತ. ಅಂದ್ರೆ ಇದ್ರ ವಿರುದ್ಧವಾಗಿ ಬೇರೆ ಏನೋ ಇದೆ, ಅದು ದೋಷರಹಿತ, ಅದು ಸಂಪೂರ್ಣನೂ ಹೌದು ಅಂತ. ಸಂಪೂರ್ಣತೆ ಜೊತೆಗೆ ಅಪೂರ್ಣತೆ ಮಹಾಮಿಲನ ಆದಾಗ ಅದ್ರ ದೋಷ ಕೂಡ ಮುಗ್ದೋಗುತ್ತೆ ಅಲ್ವಾ? ನಾನಂತೂ ಈ ಥರ ಅರ್ಥ ಮಾಡ್ಕೊಂಡೆ ಗೆಳತಿ. ಈಗ ಸತಿ ಅಪೂರ್ಣ ಆಗಿದ್ರೆ ಮಹಾದೇವ ಖಂಡಿತ ಪೂರ್ಣ ಆಗಿರ್ತಾರಲ್ವಾ? ಆದ್ರೆ ಇವರಿಬ್ರು ಒಂದಾದ್ರೂ ಕೂಡ ಮತ್ತೆ ಬೇರೆ ಆಗ್ತಾರೆ. ಅದಕ್ಕಾಗಿ ಮೊದಲಿಂದನೇ ಮಹಾದೇವ ಸತಿಯಿಂದ ದೂರ ಆಗೋ ಪ್ರಯತ್ನ ಮಾಡ್ತಾ ಇದ್ರು. ಏನಾಯ್ತು ಗೆಳೆಯ? ನಿಮ್ಮ ಮನ್ಸಿಗೆ ನೋವಾಯ್ತಾ? ಒಬ್ಬ ಗೆಳತಿಯಾಗಿ ನಾನು ಕೇಳ್ಬೋದಾ ನಿಮ್ಮ ಈ ನೋವಿಗೆ ಕಾರಣ ಏನು ಅಂತ?
ನೀವು ಇಲ್ಲೇ ನಿಲ್ಲಿಸ್ಬೇಕಾಗತ್ತೆ. ಆದ್ರೆ ಕಥೆ ಇನ್ನೂ ಪೂರ್ತಿ ಆಗಿಲ್ಲ. ನಾನೀಗ ಕತೆ ಕೇಳೋಕ್ಕಾಗೋದಿಲ್ಲ.